ಪಡ್ತಾ ಇದ್ದಾರಲ್ಲ ರಾಜಕೀಯ ಮಾಡಿ ಅವ್ರಿಗೆ ಏನಾರು ಲಾಭ ಇರಬೇಕು ಮತ್ತು ಕರೆಕ್ಟ್ CBI ವಹಿಸಬೇಕು. ಮತ್ತು ಅಲ್ಲ, ಈಗ ರಾಜಕೀಯ ಪಕ್ಷದವರು ಇವತ್ತು CBI ವಹಿಸಿ ಅಂತ ಹೇಳ್ತಿದ್ದಾರೆ, ಆದರೆ ಅವ್ರ ತಂದೆ ನೇಹಾ ತಂದೆನೇ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರೆ CBI ಯಾರಿಗೈತಿ ಅವ್ರು ಹೊರಗೆ ಬರ್ತಾರೆ ಕೊಡ್ಲಿ. ಮತ್ತು CBI ಏನು ಯಾರು ಹಿಂದಿದ್ದಾರೆ ಅದಕ್ಕೆ ಯಾರು ಗೊತ್ತು. ಇದ್ರ ಕೊಡ್ರಿ ಮತ್ತು CBI ಕೊಡ್ರಿ ಅಂತ ಈಗ ಕೊಡ್ರಿ ಮತ್ತೆ ನಾವು ಅದಕ್ಕೆ ಬಗ್ಗೆ ಸರ್ ಹೇಳಿ. ಅವ್ರದ್ದು ವೈಯಕ್ತಿಕ CBI ಕೊಡ್ತಾ ಇದ್ದಾರೆ. ಅದಕ್ಕೆ ಇದೇನಾಗಿದೆ, ನಾವೇನು ಹೇಳ್ತಾ ಇದ್ದೇವೆ ಅಂದ್ರೆ ಕಾಲೇಜಿನಲ್ಲಿ ಆದದ್ದಕ್ಕೆ ವಿದ್ಯಾರ್ಥಿಯ ಕೊಲೆ ಆಗಿದ್ದಕ್ಕೆ ನಾವೊಂದು ಸಂಸ್ಥೆ ಒಂದು ಸಂಸ್ಥೆ ನಡೆಸ್ತಾ ಇದ್ದೇವೆ. ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂತೇಳಿ, ಇಂಥ ಅಮಾನವೀಯ ಕೃತ್ಯ ಆಗಬಾರ್ದು ಅಂತೇಳಿ ನಾವು ಇದು ಪ್ರತಿಭಟಿಸ್ತಾ ಇದ್ದೇವೆ, ಕಂಡೆಮ್ ಮಾಡ್ತಾ ಇದ್ದೇವೆ. ಈಗ ಹುಬ್ಳಿ ಅಂಜುಮನ್ ವತಿಯಿಂದ ಯಾರು ಕೂಡ ವಕಾಲತ್ತು ವಹಿಸಬಾರ್ದು ಅಂತ ಹೇಳಿ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ನೀವು ಧಾರವಾಡ ಅಂಜುಮನ್ ವತಿಯಿಂದ ನಿಮ್ಮ ಶಿಕ್ಷಣ ಸಂಸ್ಥೆಯ ಒಂದು ಕಟ್ಟಡದ ಒಂದು ಕೊಠಡಿಗೆ ನೇಹಾ ಹೆಸರಿಡಬೇಕು ಅಂತೇಳಿ ಒಂದು ನಿರ್ಧಾರವನ್ನು ತಗೊಂಡಿದ್ದೀರಿ. ಈಗ ನಿಮ್ಮ ಇಲ್ಲೂ ಕೂಡ ಬೇರೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ತೀರ್ಮಾನಗಳನ್ನ ತಗೊಂಡಿದ್ದೀರಾ, ಚರ್ಚೆ ಏನಾದರೂ ಮಾಡಿದ್ದೀರಾ? ಹುಬ್ಬಳ್ಳಿಯವರು ಯಾರೋ ಅದು ವಕಾಲತ್ತು ವಹಿಸಬಾರ್ದು ತೊಗೊಂಡಿದ್ದಾರೆ. ನಾವು ಕೂಡ ಇಲ್ಲಿ ಮೀಟಿಂಗ್ ಮಾಡಿ, ನಮ್ಮ ಎಜುಕೇಷನ್ ಬೋರ್ಡ್ ಇದೆ, ಅದರ ಪ್ರಕಾರ ನಾವು ನಡ್ಕೋತೇವೆ. ಒಂದು ಮಾತ್ರ ಮುಖ್ಯ, ನಾವು ಆರೋಪಿಗೆ ಶಿಕ್ಷೆ ಆಗಬೇಕು, ಇಂಥ ಘಟನೆ ಮರುಕಳಿಸಬಾರ್ದು, ಕಾಲೇಜ್ ಪ್ರಮಸ್ಸಿನಲ್ಲಿ ಇಂಥದ್ದು ಘಟನೆ ಆಗಬಾರ್ದು ಅಂತೇಳಿ ನಾವು ಖಂಡನೆ ಮಾಡ್ತೇವೆ. ಇದು ಸಮಾಜಕ್ಕೆ, ಕಮ್ಯುನಿಟಿಗೆ ಏನೂ ಸಂಬಂಧ ಇಲ್ಲ. ಇಂಥ ನೂರಾರು ಘಟನೆ ಆಗ್ತಾ ಇದ್ದಾವೆ, ಆದರೆ ಇದು ವಿದ್ಯಾರ್ಥಿ ಆಗಿದೆ ಅಂತೇಳಿ ನಾವು ಘಟಿಸ್ತಾ ಇದ್ದೇವೆ. ಇದು ರಾಜಕೀಯ ಮಾಡ್ತಾ ಇದ್ದಾರೆ, ಇದು ಹೆಣ್ಣದ ಮೇಲೆ ರಾಜಕೀಯ ಸಹಿಸ್ತಕ್ಕಾಗೋದಿಲ್ಲ, ಅದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಅಂದರೆ ಈಗ ಒಂದು ಕಡೆ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ BJPಯವರು ಲವ್ ಜಿಹಾದ್ ಅಂತೇಳಿ ಅಸ್ತ್ರವನ್ನು ಮಾಡ್ಕೊಂಡಿದೆ ಅಂತೇಳಿ, BJPಯವರು ಹೇಳ್ತಿದ್ದಾರೆ ಇದು ವೈಯಕ್ತಿಕ ಕಾರಣ ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಅಂತೇಳಿ. ನೀವು ಇದನ್ನು ಹೇಗೆ ನೋಡ್ತೀರಿ? ಲವ್ ಜಿಹಾದ್ ಅವ್ರಿಗೆ ಮೀನಿಂಗ ಗೊತ್ತಿಲ್ಲ, ಜಿಹಾದ್ ಏನಂದ್ರೆ ಮೀನಿಂಗ ಗೊತ್ತಿಲ್ಲ, ಅದರಲ್ಲಿ ನಾವು ಮಾತಾಡೋಕೆ ಹೋಗಿಲ್ಲ. ಜಿಹಾದ್ ಅಂದರೆ ನಫ್ಸ್ ಜಿಹಾದ್ ಇರ್ತದೆ, ತಮ್ಮಸಕ್ಕೆ ತಾನು ಸುಧಾರಿಸಲಿಕ್ಕೆ ಜಿಹಾದ್ ಇರ್ತದೆ, ಅದು ಅದಕ್ಕಿಲ್ಲ. ಇದಕ್ಕೊಂದು ಕತೆ ಕಟ್ಟಿದ್ದಾರೆ, ಅದಕ್ಕೆ ನಾವು ಅದಕ್ಕೆ ಒಪ್ಪಂಗಿಲ್ಲ. ಇದೆಲ್ಲ ಸುಮ್ಮನೆ ಇದು ರಾಜಕೀಯ ಮಾಡ್ತಾ ಇದ್ದಾರೆ, ಕಮ್ಯುನಿಟಿ ಮ್ಯಾಗ ಮಾಡ್ತಾ ಇದ್ದಾರೆ ಇಷ್ಟೇ. ಇಂಥವು ಎಷ್ಟೋ ಇದಾಗ್ಯಾವ, ಮರ್ಡರ್ ಆಗ್ಯಾವ, ಎಲ್ಲ ಆಗ್ಯಾವ, ಯಾರೂ ಅದಕ್ಕೆ ಹೋಗಿಲ್ಲ, ಮಾಡೋಂಗಿಲ್ಲ. ಅದು ಇವತ್ತು ಇಲೆಕ್ಷನ್ ಇದ್ದಿದ್ದಕ್ಕೆ ಇದು ಮಾಡ್ತಾ ಇದ್ದಾರೆ. ಸರ್, ಈಗ ಕೆಲವೊಂದು ಕಡೆ ಇಂತಹ ಒಂದು ಘಟನೆಗಳಲ್ಲಿ ಭಾಗಿಯಾಗ್ತಿರೋರು ಮುಸ್ಲಿಂ ಸಮುದಾಯದ ಯುವಕರು ಜಾಸ್ತಿ ಆಗ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅವರಲ್ಲಿ ತಿಳುವಳಿಕೆ ಕಡಿಮೆ ಆಗ್ತಾ ಇದೆಯಾ? ಆ ಒಂದು ತಿಳುವಳಿಕೆ ಮಾಡುವಂಥ ಒಂದು ಜ್ಞಾನವನ್ನು ಹೆಚ್ಚಿಸುವಂಥ ಕೆಲಸವನ್ನು ಈಗ ಅಂಜುಮನ್ ಸಂಸ್ಥೆ ವತಿಯಿಂದ ಏನಾದರೂ ಮಾಡುವಂಥ ಪ್ರಯತ್ನಗಳು ನಡೆಯುತ್ತಾ? ಇದು ಅಪಪ್ರಚಾರ, ಎಲ್ಲ ಕಾಸ್ಟ್ ಅಪಾರ್ಟ್ ಫ್ರಮ್ ಕಾಸ್ಟ್ ಆ್ಯಂಡ್ ಕ್ರೀಡ್ ಆಗ್ತಾ ಇದ್ದಾವೆ. ಇದು ಅಪಪ್ರಚಾರ ಮಾಡ್ತಾರೆ ಸುಮ್ಮನೆ ಭಯೋತ್ಪಾದಕರು ಅವರೆಲ್ಲ. ಅದರಲ್ಲಿ ನಮ್ಮಲ್ಲಿ ಮುಸ್ಲಿಂ ಸಮಾಜ ಇಲ್ಲ, ನಮ್ಮ ಖುರಾನದಲ್ಲಿ ಹೇಳಂಗಿಲ್ಲ. ಖುರಾನ್ ಪ್ರಕಾರ ಒಂದು ವ್ಯಕ್ತಿಯ ಕೊಲೆ ಇಡೀ ಮಾನವೀಯತೆಯ ಕೊಲೆ. ಇದಕ್ಕೆ ನಾವು ಅದರ ಪ್ರಕಾರ ನಾವು ನಡೀತಿದ್ದೇವೆ. ಇದು ಸುಮ್ಮನೆ ನಮಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕುರಾನಲ್ಲೇ ಹೇಳಿದೆ ಇಂಥ ಒಂದು ಕೃತ್ಯಗಳಲ್ಲಿ ಭಾಗಿ ಆಗಬಾರ್ದು ಅಂತೇಳಿ. ಆದರೆ ಕೆಲವು ಕಡೆ ಅವರನ್ನು ಬ್ರೈನ್ ವಾಶ್ ಮಾಡುವಂಥ ಕೆಲಸಗಳೇನಾದ್ರೂ ಆಗ್ತಾ ಇದೆಯಾ? ಇಲ್ಲ, ತಪ್ಪು. ಕುರಾನ್ ಪ್ರಕಾರ ನಾವು ನಡೀತೇವೆ, ಅದರ ವಿರುದ್ಧ ಹಾಗೂ ತದ್ವಿರುದ್ಧ ಯಾರೂ ನಡೆಯಂಗಿಲ್ಲ. ಈಗ ನೇಹಾ ಕೊಲೆ ವಿಚಾರವಾಗಿ ನಿಮ್ಮ ಮುಂದಿನ ನಡೆ ಹೇಗಿರುತ್ತೆ? ನ್ಯಾಯ ಸಿಗಬೇಕು, ಇಂಥ ಘಟನೆಗಳು ಮರಿಕಳಿಸಬಾರ್ದು ಅಂತೇಳಿ ನಾವು ಈ ಕಂಡೆಮ್ ಮಾಡ್ತಾ ಇದ್ದೇವೆ. ಸ್ಮಿತಾ ನೋಡಿ ಗಮನಿಸ್ತಾ ಇದ್ದೀವಿ. ಸರ್ ಹೇಳಿ, ಈಗ ಸ್ವಲ್ಪ ನಿಮ್ಮ ಮುಂದೆ ಸರ್, ಈಗ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ನೀವು ಮನವಿಯನ್ನು ಮಾಡಿಕೊಟ್ಟಿದ್ರಿ. ರಿಪಬ್ಲಿಕ್ ಕನ್ನಡದ ಮೂಲಕ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ? ಈಗ ಏನು ಹತ್ಯೆ ಆಗಿದೆ ಇದರ ಬಗ್ಗೆ ಜಾಗೃತಿ ಪಡಿಸ್ಬೇಕು. ಇದು ವಿದ್ಯಾಪೀಠ ಆಗಿರೋದು, ಕಾಲೇಜು ಸಂಸ್ಥೆಗಳು, ಇದರಲ್ಲಿ ಈ ಥರದ ಒಂದು ವಾತಾವರಣ ಸೃಷ್ಟಿ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಕೂಡ ನಮ್ಮ ಸಮಾಜದ ಯುವಕರಿಗೆ ಮತ್ತು ಎಲ್ಲ ಸಮಾಜದ ಯುವಕರಿಗೆ ಈ ಬಗ್ಗೆ ನಾವು ಒಂದು ಚಿಂತನೆಯನ್ನು ಹುಟ್ಟಿಸಬೇಕು. ವಿದ್ಯಾಪೀಠದಲ್ಲಿ ಬರೀ ವಿದ್ಯೆ ಆಗಬೇಕು, ಬೇರೆ ಯಾವ ಥರದ್ದು ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ವಿನಂತಿ. ಯಾವ ಥರ ಈಗ ನಿಮ್ಮ ಕಮ್ಯುನಿಟಿಯಲ್ಲಿ ಈ ಒಂದು ವಿಚಾರವಾಗಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಜಾಗೃತಿ ಮೂಡಿಸುವಂಥದ್ದಾಗಲಿ, ಎಚ್ಚರಿಕೆ ವಹಿಸುವಂತಾಗಲಿ ಏನು ಮಾಡ್ತೀವಿ? ಜಾಗೃತಿ ಮೂಡಿಸ್ಲಿಕ್ಕೆ ಈಗಾಗಲೇ ಶುಕ್ರವಾರ ನಮ್ಮದೇನು ಪ್ರೇಯರ್ ಇರ್ತದೆ, ಕಮ್ಯುನಿಟಿ ಪ್ರೇಯರ್, ಅದರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಏನು ಮಹತ್ವ ಇದೆ ಇಸ್ಲಾಂ ಧರ್ಮದಲ್ಲಿ, ಅದರ ಬಗ್ಗೆ ಪ್ರವಚನವನ್ನು ಹೇಳ್ತಾ ಇದ್ದೀವಿ. ಮತ್ತು ಏನು ಹತ್ಯೆ ಮಾಡೋದು ಎಷ್ಟು ದೊಡ್ಡ ಪಾಪ ಅಂತ ಅದರ ಬಗ್ಗೆ ಶುಕ್ರವಾರದಲ್ಲಿ ಎಲ್ಲ ಪ್ರವಚನಗಳಲ್ಲಿ ಹೇಳ್ತಾ ಇದ್ದೀವಿ. ಜಾಗೃತಿ